ಅಬ್ಬಾ ಕೊನೆಗೂ ನಾನು ನಮ್ಮ ಯೂಟ್ಯೂಬ್ ಅನ್ನೋ ಸಾಮಾಜಿಕ ಜಾಲತಾಣಕ್ಕೆ ಒಂದು ಶ್ವಾನಗಳ ದೃಶ್ಯವನ್ನು ಹೊತ್ತು ತಂದಿದ್ದೇನೆ. ಕಾರಣ ಇಷ್ಟೇ, ನಿಯತ್ತು ಅನ್ನೋದು ಮನುಷ್ಯನಲ್ಲಂತೂ ಕಾಣ್ತಾ ಇಲ್ಲ, ಈ ಶ್ವಾನಗಳಲ್ಲಂತೂ ಅತಿ ಹೆಚ್ಚಾಗಿ ನಮ್ಮ ಮುಂದೆ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಅವುಗಳ ಜೊತೆ ನಾನಿವತ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಈ ಎರಡೂ ಶ್ವಾನಗಳು, ಒಂದು ನಮ್ಮ ಮನೆದು, ಇನ್ನೊಂದು ನಮ್ಮ ಅಣ್ಣನ ಮನೆದು. ಅವನು ನನಗಾಗಿ ಒಂದು ಗಿಫ್ಟನ್ನು ಕೊಟ್ಟಿರ್ತಾನೆ. ಇವೆರಡು ಒಂದೇ ತಾಯಿಯ ಮಕ್ಕಳು, ಒಟ್ಟಿಗೆ ಸೇರೋದೇ ಅಪರೂಪ, ಸೇರಿದ್ರಂತೂ ಕೇಳೋದೇ ಬೇಡ, ಅವರಿಬ್ಬರನ್ನು ಹಿಡಿಯೋದಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಹಾಯ್, ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಕನ್ನಡತಿ ಹರ್ಷಿತಾ ಯಡೂರು. ಇವತ್ತು ನಾನು ನಿಮಗೆ ಸ್ಪೆಷಲ್ ಇಬ್ಬರು ನಮ್ಮ ಮನೆ ಕಾಯುವಂತಹ ಕಾವಲುಗಾರರು, ಅದು ಗಂಡು ಕಾವಲುಗಾರರನ್ನ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ನೀವು ನೋಡ್ತಾ ಇದ್ದೀರಾ, ಇಲ್ಲಿದ್ದಾನೆ. ಈತನ ಹೆಸರೇ ಕರ್ಣ. ಹಾಯ್ ಕರ್ಣ, ಕಮ್. ಇವನ ಹೆಸರು ಕರ್ಣ. ಇವನು ನಮ್ಮ ಅಣ್ಣನ ಮನೆ ಕಾಯ್ತಾನೆ. ತುಂಬ ಒಳ್ಳೆ ಬುದ್ಧಿ, ತುಂಬ ಮೃದು ಸ್ವಭಾವ, ಎಲ್ಲರ ಜೊತೆ ಆರಾಮಾಗಿ ಮಿಂಗಾಡ್ತಾನೆ. ಅಲ್ಲ ನಮ್ಮ ಮನೆ ಕರ್ಣ. ಸಾಕು 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 ಸಾಕು, ಒಂದು ಮುಟ್ಕೊಡು ಮುಟ್ಕೊಡು. ಸಾಕು ಸಾಕು. ಕರ್ಣ, ಊಟ ಮಾಡ್ದ? ಊಟ ಮಾಡ್ದ ನೀನು? ಊಟ ಮಾಡ್ದ? ಸಾಕು 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 ಸಾಕು. ತುಂಬಾ ಅನದರ್ ಒನ್ ತುಂಬಾ ಗಲಾಟೆ ಮಾಡ್ತಿದ್ದಾನೆ. ನಮ್ಮನೆ ಕಾಯೋ ಅಂತವನು, ತಂಗಿ ಮನೆ ಕಾಯೋದಕ್ಕೆ ಅಂತ ನಮ್ಮಣ್ಣ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾನೆ. ಇವನ್ ಹೆಸರೇ ದ್ರೋಣ. ನೋಡಿ, ಬೆಳಿಗ್ಗೆಯಿಂದ ನಮ್ಮ ಅಣ್ಣನ ಮನೇಲೆ ವಾಸ ಮಾಡ್ಕೊಂಡಿದ್ದಾನೆ, ಅವ್ರ ಅಣ್ಣ ಕರ್ಣನ್ ಜೊತೆ ಆಟ ಆಡ್ಕೊಂಡು. ಇವಾಗ ಮನೆಗೆ ಹೋಗ್ತೀನಿ, ಬಿಚ್ಚು ಬಿಚ್ಚು ಹಗ್ಗ ಬಿಚ್ಚು ಅಂತ ಹೇಳ್ಬಿಟ್ಟು ನನಗೆ ಕೀಟ್ಲೆ ಮಾಡ್ತಾನೇ ಇದ್ದಾನೆ. ಬಟ್ ನಾನು ಕರ್ಕೊಂಡು ಹೋಗಲ್ಲ. ಇವತ್ತು ಇಲ್ಲೇ ಇರ್ತೀಯಾ? ಆಲ್ಮೋಸ್ಟ್ ನಮ್ಮ ಮನೇಲಿ ಇರ್ತಾನೆ, ನಮ್ಮ ಮನೆಗೆ ಕಾಯ್ತಾನೆ. ಬಾ ಬಾ. ಯಾಕೆ ಬಂದೆ ನೀನು ಬೆಳಗ್ಗೆ? ಯಾಕೆ ಬಂದೆ ನೀನು ಬೆಳಗ್ಗೆ? ಈ ನಿಮ್ಮ ಕನ್ನಡತಿಯ ಶ್ವಾನಗಳ ಈ ನಿಯತ್ತಿನ ಪ್ರಾಣಿಯ ದೃಶ್ಯ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.